ಕಾಂಗ್ರೆಸ್ ಬಿಜೆಪಿ ದಳ ಮೈತ್ರಿಗಿಂತ ಬಹುಜನ್ ಸಮಾಜ್ ಪಾರ್ಟಿ ಈಗ ಬಹಳ ಸ್ಪಷ್ಟವಾಗಿ ಎಲ್ಲ ಮತದಾರರು ಕಾಂಗ್ರೆಸ್ಸು ಈಗ ನೋಡಿದೆ ಮತ್ತು ಬಿಜೆಪಿ ದಳ ನೋಡಿದೆ. ಈಗ ಬಹುಜನ್ ಸಮಾಜ್ ಪಾರ್ಟಿ ಈ ದೇಶದಲ್ಲಿ ಒಳ್ಳೆ ಆಡಳಿತ ನೀಡಿದೆ ಅಂತೇಳಿ ಎಲ್ಲ ಕಡೆನೂ ರೆಸ್ಪಾನ್ಸ್ ಬರ್ತಾಯಿದೆ. UPಯಲ್ಲಿ ನಡೀತಕ್ಕಂಥ ಉತ್ತರ ಪ್ರದೇಶದಲ್ಲಿ ನಡೀತಕ್ಕಂಥ ಒಳ್ಳೆ ಆಡಳಿತ ಮತ್ತು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಅಕ್ಕ ಮಾಯಾವತಿ ಅವರು. ಆ ಥರ ನಮ್ಮ ಇಂಡಿಯಾದಲ್ಲಿ ಕೊಟ್ಟರೆ ಅವರು ಪ್ರಧಾನಿ ಆಗ್ಬೋದು. ಈ ದೇಶದಲ್ಲಿ ಪ್ರಧಾನಿ ಆದರೆ ಇಂಡಿಯಾದೆಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ ಈಗ ಒಳ್ಳೆ ಅಭಿಪ್ರಾಯಗಳನ್ನು ಸೂಚನೆ ಮಾಡ್ತಾಯಿದೆ. ಅಭಿಪ್ರಾಯಗಳಲ್ಲಿ ಈಗ ನಾವು ಒಳ್ಳೆ ಇದನ್ನ ಎಲ್ಲ ನಾವಿತ್ತು ಮಾಲೂರು, ಬಂಗಾರಪೇಟೆ ಮತ್ತು KGF ಮತ್ತು ಕೋಲಾರ ಮತ್ತು ಮುಳಬಾಗಿಲು, ಶ್ರೀನಿವಾಸಪುರ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸನ್ನು ನಾವು ಕಾಂಗ್ರೆಸ್ ಮತ್ತು ದಳಗಳು ಹೊರತುಪಡಿಸಿ ಬಹುಜನ್ ಸಮಾಜ್ ಪಾರ್ಟಿನೇ ಇದು ಬಾರಿ ಗೆಲ್ಲುತ್ತೆ ಅಂಥೇಳಿ ಎಲ್ಲ ಸಂಶೋಧನೆ ಮತ್ತು ಎಲ್ಲ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ನಿಮ್ಗೆ ಆಶೀರ್ವಾದ ಈ ಸಲ ಮಾಡ್ತೀನಿ, ಯಾಕೆಂದರೆ ನೀವು ವಕೀಲರಾಗಿರೋದ್ರಿಂದ ನಿಮ್ಮ ಕಾನೂನುಗಳ ಬಗ್ಗೆ ಗೊತ್ತು ಮತ್ತು ಈ ದೇಶದ ಅಭಿವೃದ್ಧಿ ಬಗ್ಗೆ ಗೊತ್ತು. ನಿಮಗೆ ಮಸೀದಿಗಳನ್ನು ಯಾವ ಜನಕ್ಕೆ ಮಾಡ್ತೀರಿ ಅಂತೇಳಿ ಅವರಿಗೆ ಗೊತ್ತು ಅಂತೇಳಿ ಈಗ ಜನರ ಅಭಿಪ್ರಾಯ, ಮತದಾರರು ನಮ್ಮ ಹೆಚ್ಚಿನ ಒಲವನ್ನು ಬಹುಜನ್ ಸಮಾಜ್ ಪಾರ್ಟಿಗೆ ಎಲ್ಲ ಒಲವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ನಾಯಕರು ಏನಾರು ಬರ್ತಾ ಇದ್ದಾರೆ ನಿಮಗೆ ಸಪೋರ್ಟ್ ಮಾಡೋಕ್ಕೆ? ಇಲ್ಲ, ಈಗ ನಮ್ಮದು ಎಲ್ಲ ಬೇರೆ ಕಡೆ ನಾರ್ತ್ ಕರ್ನಾಟಕದಲ್ಲಿ ಚುನಾವಣೆ ಇರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾರ್ಸಂದ್ರ ಮುನಿಯಪ್ಪ ಮತ್ತು ಕೋರ್ಡಿನೇಟರ್ ಆದಂತಹ ಎಂ ಗೋಪಿನಾಥ್ ಸರ್ ಅವರು ಮತ್ತು ನಮ್ಮ ಇನ್ನೊಬ್ಬ ಕೋರ್ಡಿನೇಟರ್ ಇದ್ದ ಮೈಸೂರು ಭಾಗದ ಚಾಮರಾಜನಗರದಲ್ಲಿ ನಿಂತಿದ್ದಾರೆ. ಅಲ್ಲಿ ಬಿಜಿ ಇರೋದ್ರಿಂದ ಯಾರೂ ಬಂದಿಲ್ಲ. ಈಗ ನಾನೇ ನಾನು ರಾಜ್ಯ ಕಾರ್ಯದರ್ಶಿ ಮತ್ತು ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ 25 ವರ್ಷ ಕೆಲಸ ಮಾಡಿದ್ದೀನಿ. ನನಗೆ ಈ ಭಾಗದಲ್ಲಿ ಸುಮಾರು 35 ವರ್ಷದಿಂದ ನಾನು ಈ ಭಾಗದಲ್ಲಿ ಎಲ್ಲ ರೈತರು ಮತ್ತು ನಿರ್ಗತಿಕರು, ಬಡವರ ಪರವಾಗಿ ನಾನು ಹೋರಾಟ ಮಾಡಿದ್ದೀನಿ. ಮತ್ತು ನಾನು ವೃತ್ತಿಯಲ್ಲಿ ವಕೀಲನಾಗಿದ್ದು ಎಲ್ರಿಗೂ ಮತ್ತು ಸಹಕಾರ ಮತ್ತು ಸಂಯಮದಿಂದ ಎಲ್ಲರೂ ನೋಡ್ತಾ ಇದ್ದೀನಿ. ನೋಡಿ, ಇವತ್ತು ಕಾಂಗ್ರೆಸ್ ಮತ್ತು BJP ಒಂದು ನಾಣ್ಯದ ಎರಡು ಮುಖಗಳು. ಯಾಕಂತಂದರೆ ಕಾಂಗ್ರೆಸ್ ಸರ್ಕಾರ ಇವತ್ತು 75 ವರ್ಷಗಳಲ್ಲಿ 50 ವರ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದೆ. ಮತ್ತು ಕಾಂಗ್ರೆಸ್ ವೈಫಲ್ಯಗಳು ಏನು ಈ ದೇಶದಲ್ಲಿರ್ತಕ್ಕಂಥ ಹವಾಲ ಹಗರಣ, ಕಲ್ಲಿದ್ದಲು ಹಗರಣ, 2G ಹಗರಣದಿಂದ ಈ ಹಗರಣಗಳಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕಾಂಗ್ರೆಸ್ಸನ್ನು ಮಾಡ್ಕೊಂಡು ಬಂದಿದೆ. ಅದನ್ನೇ ಈಗ BJP 10 ವರ್ಷದಲ್ಲಿ ಈಗ BJP ಈ ದೇಶದ ಸ್ವರ್ಗನ ಮಾಡ್ತೀರಿ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದರು. ಆದರೆ ಈ ದೇಶದಲ್ಲಿ ಮೊದಲ ಬಾರಿಗೆ 2016ರಲ್ಲಿ ನೋಟು ಅಮಾನ್ಯೀಕರಣ ಮಾಡಿದಲ್ಲ. ಈಗ ಎಲ್ಲ ಬಡವರು ಮತ್ತು ವ್ಯಾಪಾರಸ್ಥರು ಮತ್ತು ಕೂಲಿ ಕಾರ್ಮಿಕರ ಏನು ಈ ಕೂಡಿಟ್ಟ ಹಣ ಈ ಮದುವೆ ಮಾಡೋದಕ್ಕೆ ಮತ್ತು ಇರೋದಕ್ಕೆ ಮತ್ತು ಮುಂದಿನ ಭವಿಷ್ಯಕ್ಕೋಸ್ಕರ ಕೂಡಿಟ್ಟ ಹಣನ ಇಟ್ಕೊಂಡು ಬ್ಯಾಂಕ್ಗಳಲ್ಲಿ ಹಾಕಿದ್ರು. ಆ ಬ್ಯಾಂಕ್ಗಳೆಲ್ಲ ಹಾಕಿದಾಗ ಯಾವುದೇ ರೀತಿಯಲ್ಲಿ ಪಾಪ ಅವ್ರಿಗೆ ಉಪಯೋಗ ಆಗಲಿಲ್ಲ. ಅದು ಲೈನಾಗಿ ನಿಂತ್ಕೊಂಡು ಹೋಗಿ ಬ್ಯಾಂಕ್ಗಳ ಹತ್ರ ಲೈನಾಗಿ ನಿಂತ್ಕೊಂಡು ಹೋಗಿರ್ತಕ್ಕಂಥ ಸಾವು ನೋವುಗಳನ್ನು ಅನುಭವಿಸಿದ್ರು. ಆದರೆ ನರೇಂದ್ರ ಮೋದಿಯವರು ಅಟ್ಲೀಸ್ಟ್ ಆ ಸಾವು ನೋವು ಅನುಭವಿಸಿರ್ತಕ್ಕಂಥ ಸಾಮಾನ್ಯ ಜನರ ಒಂದು ಸಂತಾಪಕ ಸೂಚಕ ಕೂಡ ಒಂದು ಪತ್ರಿಕೆಯಲ್ಲಿ ಸಹ ಒಂದು ಮೀಡಿಯಾದಲ್ಲಿ ಬಂದು ಹೇಳಲಿಲ್ಲ. ಅದೇ ರೀತಿಯಲ್ಲಿ ಮತ್ತೆ ಏನೋ ಈ ದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತೆಗೆದುಕೊಂಡು ಬಂದು ಪ್ರತಿಯೊಬ್ಬರು ಅಕೌಂಟಲ್ಲಿ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಅದು ಇದುವರೆಗೂ ಯಾರಿಗೂ 15 ರೂಪಾಯಿ ಕೂಡ ಬರಲಿಲ್ಲ. ಆದರೆ ಕಪ್ಪು ಹಣ ಇರ್ತಕ್ಕಂಥವರು ಇಡೀ ದೇಶವನ್ನು ಬಿಟ್ಟು ಹೋದರು. ಆದರೆ ಇವತ್ತು ದೇಶ ಬಿಟ್ಟು ಹೋದವರಿಗೆ 76 ಲಕ್ಷ ಕೋಟಿಯನ್ನು ಸಾಲವನ್ನು ಮಾಡಿದ್ದಾರೆ. ಅದೇ ನಮ್ಮ ರೈತರು ಮತ್ತು ಕೂಲಿ ಕಾರ್ಮಿಕರು, ನಿರ್ಗತಿಕರು ಯಾವುದಾದರೂ ಸಾಲ ಮನ್ನಾ ಮಾಡಿದ್ದಾರೆ ಅಂದರೆ ಯಾರ್ದು ಮಾಡಿಲ್ಲ. ಆದರೆ ಯಾರು ಇವತ್ತು ಅದಾನಿ, ಅಂಬಾನಿ ಇವರ ಜೋಬುಗಳಿಗೆ ಹಣ ಹೋಗ್ತಾ ಇದೆ, ಅವರು ಇವತ್ತು ಶ್ರೀಮಂತರಾಗ್ತಾ ಇದ್ದಾರೆ. ಆದರೆ ಬಡವರ ಮಕ್ಕಳು ಬಡವರಾಗ್ತಾ ಇದ್ದಾರೆ ಮತ್ತು ಶ್ರೀಮಂತರಾಗ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಏನು ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಮೋದಿ ಗ್ಯಾರಂಟಿ ಇರ್ತದೆ, ಆ 2 ಗ್ಯಾರಂಟಿಗಳು ಬೋಗಸ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಚುನಾವಣೆಗಳಲ್ಲಿ ಹುಟ್ಟುವಂಥ ಇವು ಎಳಕೂಸು ಗ್ಯಾರಂಟಿಗಳು. ಚುನಾವಣೆ ಮುಗಿದ ನಂತರ ಯಾವುದೇ ರೀತಿಯಲ್ಲಿ ಇವರು ಒಂದು ಯೋಜನೆಗಳ ರೂಪಿಸಲ್ಲ, ಜನಸಾಮಾನ್ಯರ ಒಂದು ಅಭಿವೃದ್ಧಿನ ಮಾಡಲ್ಲ. ಮತ್ತು 5 ವರ್ಷ ಆದ ನಂತರ ಇನ್ನೊಂದು ಗ್ಯಾರಂಟಿ ಅಂತೇಳಿ ಇಟ್ಕೊಂಡು ಮತ್ತು ಜನರನ್ನು ಯಾಮಾರಿಸಿ ಹಣ ಎಂಡ ಸಾರ 500,000 ಕೊಟ್ಟು ಇವ್ರಿಗೆ ಓಟ್ ಹಾಕ್ಕೊಂಡು ಮತ್ತೆ ಯಾಮಾರಿಸ್ತಾರೆ. ಆದರೆ ಇವತ್ತು ಈ ದೇಶದಲ್ಲಿ 20% 2010ರಿಂದ 10 ವರ್ಷದಲ್ಲಿ 20% ಸರ್ಕಾರಿ ಉದ್ಯೋಗಗಳನ್ನು ಕಡಿತ ಮಾಡಿದ್ದಾರೆ. ಹಾಗಾದರೆ ಈ ದೇಶದಲ್ಲಿ 10 ವರ್ಷದಲ್ಲಿ 140 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇವತ್ತು 30 ಲಕ್ಷ ಉದ್ಯೋಗಗಳನ್ನು ಕಡಿತ ಮಾಡಿದ್ದಾರೆ. ಆದರೆ ಈ ದೇಶದಲ್ಲಿ 75% ಇರ್ತಕ್ಕಂಥ ರೈತರು ಇವತ್ತು ಕೃಷಿಯನ್ನು ಅವಲಂಬನೆ ಮಾಡಿದ್ದಾರೆ. ಆ ಕೃಷಿಯವರಿಗೆ ಸರಿಯಾಗಿ ಒಂದು ಏನು ಬೆಳೆಗಳು ಬೆಳೀತಾರೋ ಅದಕ್ಕೆ ಸರಿಯಾದ ಬೆಲೆಗಳನ್ನು ಕೂಡ ನಿಗದಿ ಮಾಡಿಲ್ಲ. ಆದ್ದರಿಂದ ಬಹುಜನ್ ಸಮಾಜ್ ಪಾರ್ಟಿ ನಮ್ಮದು ಏನು ಗುರಿ ಅಂದರೆ ಈ ದೇಶದಲ್ಲಿ ಶಿಕ್ಷಣವನ್ನು ಸಾರ್ವತ್ರೀಕರಣ ಮಾಡೋದು ಮತ್ತು ಆರೋಗ್ಯ ಫ್ರೀ ಕೊಡೋದು
ಮತ್ತು ಈ ಭೂಮಿಯನ್ನು ಎಲ್ರಿಗೂ ಈ ದೇಶದಲ್ಲಿರ್ತಕ್ಕಂಥ ಬಡವರಿಗೆ ಸಮಾನವಾಗಿ ಹಂಚಿಕೆ ಮಾಡೋದು, ಇದು ಮತ್ತು ಸರ್ಕಾರಿ ಉದ್ಯೋಗಗಳನ್ನು ಕೊಡಿಸೋದು. ಮತ್ತು 2007ರಿಂದ 2011ರವರೆಗೂ ಈ ಬಹುಜನ್ ಸಮಾಜ್ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಆಡಳಿತ ಮಾಡಿದಾಗ ಅಕ್ಕ ಮಾಯಾವತಿಯವರು ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಎಲ್ಲ ಬಡಬಗ್ಗರು, ಎಲ್ಲ ಶ್ರೀಮಂತರಿಂದ ಬಡಬಗ್ಗರು ಇರ್ತಕ್ಕಂಥ ಎಲ್ಲ ಬಡಬಗ್ಗರಿಗೆ 1,10,00,000 ಎಕರೆ ಭೂಮಿಯನ್ನು ಹಂಚಿಕೆ ಮಾಡಿದ್ದಾರೆ. ಮತ್ತು ಎಲ್ಲ SC ST OBC ಮುಂದುವರೆದ ಜಾತಿಗಳು ಕೂಡ ಸರಿ ಸಮಾನವಾಗಿ ಒಂದು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮತ್ತು 20 ಲಕ್ಷ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ. ಮತ್ತು ಏನು ಒಂದು ರೈತರ ಒಂದು ಏನು ಭೂ ಸ್ವಾಧೀನ ಆಗಿತ್ತೋ ಆ ಭೂ ಸ್ವಾಧೀನ ಆಗಿರುವ ಒಂದು ರೈತರಿಗೆ ಯಾವತ್ತೂ ಅವರು ರೈತರನ್ನು ಗುಲಾಮರಾಗಿ ನೋಡಲಿಲ್ಲ. ಅವರ ಮಾಲೀಕರ ಜೊತೆಯಲ್ಲೇ ರೈತರು ಕೂಡ ಮಾಲೀಕರು ಅಂತೇಳಿ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಏನಂದರೆ ಅವರು 25 ವರ್ಷ 25,000 ಮತ್ತು 20 ಲಕ್ಷಗಳನ್ನು ಒಂದು ಪರಿಹಾರ ರೂಪಗಳನ್ನು ಕೊಟ್ಟು ಯಾವುದೇ ರೀತಿಯಲ್ಲಿ ರೈತರನ್ನು ಗುಲಾಮ ರೀತಿ ನೋಡಿಲ್ಲ. ಅವರು ಯಾವತ್ತು ತಲೆ ಎತ್ಕೊಂಡ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನೋಡಿ, ಇವತ್ತು ಚುನಾವಣೆ ಬಾಂಡ್ಗಳಂತ ಬಂದಿದೆ. ಚುನಾವಣೆ ಬಾಂಡ್ಗಳಲ್ಲಿ ಇವತ್ತು BJP ಇವತ್ತು 5,000 ಕೋಟಿಗಳನ್ನು ಇವತ್ತು ಅದಾನಿ ಅಂಬಾನಿ ಪ್ರೈವೇಟ್ ಸೆಕ್ಟರ್ಗಳು ಮತ್ತು ಕೈಗಾರಿಕಾ ಉದ್ಯಮಗಳು, ರಿಯಲ್ ಎಸ್ಟೇಟ್ ಉದ್ಯಮಗಳ ಕಡೆಯಿಂದ ಇವತ್ತು ಹಣವನ್ನು ಹಾಕಿಸ್ಕೊಂಡು ಚುನಾವಣೆಗಳನ್ನು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವು ಸಹ ಬಂಡವಾಳಶಾಹಿಗಳ ಜೊತೆಯಲ್ಲಿ ವಿಲೀನ ಆಗಿ ಆ ಪಕ್ಷಗಳಿಗೆ ಹಣವನ್ನು ಹಾಕಿಸ್ಕೊಂಡು ಇವತ್ತು ಚುನಾವಣೆಗಳು ಮಾಡಿದೆ. ಆದರೆ